ಅಸ್ಸಲಾಮುಅಲೈಕುಂ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ತಾನೇ ನಾನು ಇವತ್ತು ಮಲೇಷ್ಯಾಗೆ ಬಂದೆ. ನೆಕ್ಸ್ಟ್ ರೂಮಿಂದ ಹೊರಗಡೆ ಹೊಟ್ಟೆ ಕಂಪ್ನಿನವರು ಕ್ಯಾಬ್ ಕಳಿಸಿತ್ತು ಬುಕ್ ಮಾಡೋದಕ್ಕೆ. ಸೊ ಇವತ್ತು ನಾನು ಮಲೇಷ್ಯಾಗೆ ಬಂದಿದ್ದ ಉದ್ದೇಶ ಆಲ್ ಆಫ್ ಸಡನ್ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಎಲ್ಲ ಸಹ ಒಂದು ಇಂಪೋರ್ಟ್ ಡ್ಯೂಟಿ ಫ್ಲಕ್ಚುಯೇಷನ್ಸ್ ಮೇಲೆ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಬಂದೆ. ಪ್ಲಾನ್ ಇರಲಿಲ್ಲ. ಸೊ ಇಂಡಿಯಾಗೂ ಮಲೇಷ್ಯಾಗೂ ನಿಯರ್ಲಿ $20 ಬಿಲಿಯನ್ ವಹಿವಾಟಿದೆ ಟ್ರೇಡ್ ಅಲ್ಲಿ. ಈ ವರ್ಷ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ $25 ಬಿಲಿಯನ್ ಹೋಗ್ಬೋದು. ಒಳ್ಳೆ ಬಿಸ್ನೆಸ್ ಇದೆ. ಇಂಡಿಯಾದಿಂದ ಸುಮಾರು ಐಟಮ್ ಮಲೇಷ್ಯಾಗೆ ಬರುತ್ತೆ. ಮಲೇಷ್ಯಾದಿಂದ ಸುಮಾರು ಐಟಮ್ ಎಡಿಬಲ್ ಆಯಿಲ್ ಆಗಲಿ, ಸಿಂಥೆಟಿಕ್ ಆಗಲಿ, ಟೆಕ್ಸ್ಟೈಲ್ ಆಗಲಿ, ಇದೆಲ್ಲ ಸುಮಾರು ಐಟಮ್ ಇಂಡಿಯಾಗೂ ಎಕ್ಸ್ಪೋರ್ಟ್ ಮಾಡ್ತಾರೆ ಮಲೇಷ್ಯಾದಿಂದ. ಸುಮಾರು ಜನ ಇಂಡಿಯನ್ಸ್ ಕೂಡ ಇಲ್ಲಿ ಮಲೇಷ್ಯಾದಲ್ಲಿ ಇದ್ದಾರೆ. ಸೊ ಅದರಲ್ಲೂ ನಾವು ಒಂದು ಆಪರ್ಚುನಿಟಿ ನೋಡ್ಕೋಣ ಅಂತ ಬಂದಿದ್ದೀವಿ ಈ ಪ್ಲೇಸಸ್ ಅಲ್ಲಿ. ಲಾಸ್ಟ್ ವೀಕ್ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಎಡಿಬಲ್ ಆಯಿಲ್ ಮೇಲೆ ಸುಮಾರು ಒಂದು 22% ಏನೋ ಇಂಪೋರ್ಟ್ ಡ್ಯೂಟಿನ ಹೈಕ್ ಮಾಡಿದೆ. ಲೋಕಲ್ ಮ್ಯಾನುಫ್ಯಾಕ್ಚರ್ಸ್ ಗೆ ಬೂಸ್ಟ್ ಮಾಡೋದಕ್ಕೆ. ಸೊ ಅದ್ರಲ್ಲಿ ಏನಾದ್ರು ಆಪರ್ಚುನಿಟಿ ಸಿಗ್ಬೋದು ಅಂತೇಳಿ ನಾನು ನಮ್ಮ ಟೀಮ್ ಡಿಸ್ಕಸ್ ಮಾಡಿದ್ವಿ. ಸೊ ನಮ್ಗಿರೋ ಅಲಯನ್ಸ್ ಪಾರ್ಟ್ನರ್ಸ್ ಯಾರು ಹೊರಗಡೆ ಇದ್ದಾರೆ, ಬೇರೆ ದೇಶದಲ್ಲಿದ್ದಾರೆ, ಅವರು ಸಹ ನನಗೆ ಅಪ್ರೋಚ್ ಮಾಡ್ತಾ ಇದ್ರು. ಹಂಗಾಗಿ ಯಾವ್ದಾದ್ರು ಒಂದು ಆಪರ್ಚುನಿಟಿ ಮತ್ತೆ ಇಲ್ಲಿ ಹುಡ್ಕ್ಬೋದು. ಇದ್ರ ಜೊತೆಗೆ ನಂದು ಬೇರೆ ಬಿಸ್ನೆಸ್ ಇತ್ತು. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ. ಈಗ ನಾನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಜೊತೆ ಡಿಸ್ಕಷನ್ಗೆ ಹೋಗ್ತಾ ಇದ್ದೀನಿ, ಮೀಟಿಂಗಿಗೆ. ಮಾಡಿದ್ರೆ ಏನಾದ್ರು ದೊಡ್ಡದಾಗಿ ಮಾಡೋಣ. ಗೊತ್ತಿಲ್ಲ ಹೆಂಗೆ ವರ್ಕೌಟ್ ಆಗುತ್ತೆ ಥಿಂಗ್ಸ್ ಎಲ್ಲ. ನಾವು ಅಂದ್ಕೊಂಡ್ಬಿಟ್ಟು ಸುಲಭ ಇರಲ್ಲ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ. ಬಟ್ ಕಲಿಕೆ ನಾವಂತೂ ಕಲಿಯೋದಂತೂ ಕಲಿತೀವಿ, ಇನ್ಫಾರ್ಮೇಶನ್ ಅಂತೂ ಸಿಗುತ್ತೆ. ದಟ್ ಐ ಹ್ಯಾವ್ ಕಮ್ ಅಕ್ರಾಸ್. ಈಗ ಅಲ್ಲಿಗೆ ಹೋದ್ಮೇಲೆ ನಾನು ನಮ್ಮ ಮೀಟಿಂಗ್ ಏನಿದೆ ಮತ್ತೆ ಅಲ್ಲಿಂದ ಫರ್ದರ್ ಏನ್ ಪ್ಲಾನ್ಸ್ ಇದೆ ನಾನು ನಿಮ್ಗೆ ತಿಳಿಸ್ತೀನಿ. ಬಾಯ್.